ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದ್ರಹಯಮಹಮಮೇಯಂ ಧ್ಯೇಯಮಾಂನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಪುಷ್ಯಾರ್ಕ ಯೋಗದ ಬಗ್ಗೆ ಶಾಸ್ತ್ರಗಳಲ್ಲಿ ತಿಳಿಸಿದ ವಿಷಯವನ್ನು ನೋಡೋಣ. ಪುಷ್ಯಾರ್ಕ ಯೋಗ ಅಂದ ಕೂಡಲೇ ನಮಗೆ ಅಪ್ಪಣಾಚಾರ್ಯರ ರಾಘವೇಂದ್ರ ಸ್ತೋತ್ರ ನೆನಪಾಗುತ್ತೆ. ಯಾಕೆಂದರೆ ರಾಯರ ಸ್ತೋತ್ರವನ್ನು ಪ್ರತಿ ದಿವಸ ಪಾರಾಯಣ ಮಾಡೋದು ನಿಜವಾಗಿ ವಿಶೇಷ. ಅದು ಪ್ರಾತಃ, ಮಧ್ಯಾಹ್ನ, ಸಾಯಂ 3 ಕಾಲಗಳಲ್ಲಿ. ಅದರಲ್ಲಂತೂ ಕೆಲವು ದಿವಸ ಅಂತೂ ಬಿಡೋ ಹಾಗೆ ಇಲ್ಲ. ನಾವು ಗುರುವಾರ ಬಿಡೋದೇ ಇಲ್ಲ. ಇನ್ನು ವಿಶೇಷವಾಗಿ ಜಾಸ್ತಿ ನಾವು ರಾಯರ ಪ್ರದಕ್ಷಿಣೆ ಸೇವೆಗಳನ್ನು ಮಾಡ್ತೀವಿ. ಅವತ್ತಿನ ದಿವಸ 108 ಸಲ ರಾಯರ ಸ್ತೋತ್ರ ಹೇಳ್ಕೊಳ್ಬೇಕು. ಇನ್ನು ಭಾನುವಾರದ ದಿವಸನೂ ಅಷ್ಟೇ ವಿಶೇಷ. ಅದು ಪುಷ್ಯ ನಕ್ಷತ್ರ ಸೇರಿಕೊಂಡಿದ್ರೆ ಅಂಥ ಭಾನುವಾರ ಬಹಳ ವಿಶೇಷವಾದ ದಿವಸ. ಅಂದಿನ ದಿವಸ ರಾಯರು ಬೇಗ ಅನುಗ್ರಹ ಮಾಡಲಿಕ್ಕೆ ಅಂತ ಕಾಯ್ತಾ ಇರ್ತಾರೆ. ಮೊದಲೇ ಬೇಗ ಅನುಗ್ರಹ ಮಾಡುವಂಥವ್ರು ರಾಯರು. ಅದರಲ್ಲಿ ಪುಷ್ಯಾರ್ಕ ಬಂತು, ಗುರುವಾರ ಬಂತು ಅಂದರೆ ಇನ್ನೂ ಜಾಸ್ತಿ ವೇಗದಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಇದನ್ನು ಅಪ್ಪಣಾಚಾರ್ಯರು ರಾಯರ ಸ್ತೋತ್ರದಲ್ಲಿ ತಿಳಿಸಿದ್ದಾರೆ. ಸೋಮ ಸೂರ್ಯೋಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೆ ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ ಅಂತ ಹೇಳಿದ್ದಾರೆ. ಯೋನೋತ್ತಮಮಿದಂ ಸ್ತೋತ್ರಂ, ಬಹಳ ಅತ್ಯುತ್ತಮವಾದ ಸ್ತೋತ್ರ ಇದು ಅಂತ. ಅನುತ್ತಮ ಅಂದರೆ ಉತ್ತಮ ಅಲ್ಲದೇ ಇರೋದು ಅಂತ ಅರ್ಥ ಅಲ್ಲ. ಇದಕ್ಕಿಂತ ಮತ್ತೊಂದು ಬೇಗ ಫಲ ನೀಡುವಂಥ ಸ್ತೋತ್ರ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಸಿಗಲ್ಲ. ಅಂಥ ಅಪರೂಪದ ಗುರುಗಳ ಸ್ತೋತ್ರ. ಇದನ್ನು ಅಷ್ಟೋತ್ತರ ಶತಂ ಜಪೇತ್, 108 ಸಲ ಜಪ ಮಾಡಿ ಅರ್ಥವನ್ನು ತಿಳಿದುಕೊಂಡು ನಿರಂತರ ಅದನ್ನು ಪಾರಾಯಣ ಮಾಡ್ತಾ ಇರಿ 108 ಬಾರಿ. ಆಗ ಅದು ಕೂಡ ವಿಶೇಷವಾಗಿ ಯಾವಾಗ? ಸೋಮ ಸೂರ್ಯೋಪರಾಗೇ ಚ. ಸೋಮ ಸೂರ್ಯ ಉಪರಾಗ, ಸೂರ್ಯಗ್ರಹಣ ಮತ್ತೊಂದು ಚಂದ್ರಗ್ರಹಣ. ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಸಂದರ್ಭದಲ್ಲಿ ವಿಶೇಷವಾಗಿ ಪಾರಾಯಣ ಮಾಡಬೇಕು. ಅದು 108 ಸಲ. ಅಷ್ಟೇ ಅಲ್ಲದೆ ಪುಷ್ಯಾರ್ಕಾದಿ ಸಮಾಗಮೆ, ಸಮಾಗಮ ಆಗಬೇಕಂತೆ. ಯಾವುದಕ್ಕೆ? ಪುಷ್ಯ ನಕ್ಷತ್ರಕ್ಕೂ ಭಾನುವಾರಕ್ಕೂ ಸಮಾಗಮ. ಅಂದರೆ ಭಾನುವಾರದಂದು ಪುಷ್ಯ ನಕ್ಷತ್ರ ಬಂದಿರಬೇಕು, ಅಥವಾ ಪುಷ್ಯ ನಕ್ಷತ್ರ ಇರೋ ದಿವಸ, ಅಥವಾ ಭಾನುವಾರ. ಹೀಗೆ 3 ಥರ. ಒಂದಾ ಭಾನುವಾರ ಆಗಿರಬೇಕು, ಒಂದ ಪುಷ್ಯ ನಕ್ಷತ್ರ ಇರಬೇಕು ಆ ದಿವಸ, ಅಥವಾ ಪುಷ್ಯ ಅರ್ಕ ಎರಡೂ ಸೇರಿಕೊಂಡಿರಬೇಕು. ಇಂಥ ಸಮಾಗಮ ಆದಾಗ ನಮಗೆ ಪುಣ್ಯ ಸಮಾಗಮ ಆಗುತ್ತೆ. ಅಂಥ ಅಪರೂಪದ ಸಂದರ್ಭ, ಗುರುಗಳ ಅನುಗ್ರಹದ ಸಮಾಗಮ ಆಗಲಿಕ್ಕೆ ಒಂದು ವಿಶೇಷ ಆ ಯೋಗ ಇದೆ. ಯೋಗ ಅಂದರೆ ಒಂದು ವಿಶಿಷ್ಟವಾದ ಕಾಲ. ಆ ಯೋಗ ಅಂತ ಹೇಳ್ತೀವಿ. ನಮಗೆ ಆ ಯೋಗ ಇದ್ದರೆ ಸಿಗತ್ತೆ, ಇಲ್ಲ ಅಂದರೆ ಸಿಗಲ್ಲ ಅಂತ ಮಾತನಾಡೋದಿದೆ. ಆ ಪುಷ್ಯಾರ್ಕ ಯೋಗ ಇದ್ದರೆ ಗುರುಗಳ ಅನುಗ್ರಹ ಆಗಲೇಬೇಕಂಥವನಿಗೆ. ಆ ರೀತಿ ಸೇವೆ ಮಾಡಿದಾಗ ಮಾತ್ರ ಸಾಧ್ಯ. ಸೇವೆ ಅಂತೂ ಮಾಡಬೇಕು. ಆ ಪುಷ್ಯಾರ್ಕ ಯೋಗದ ಬಗ್ಗೆ ಒಂದಿಷ್ಟು ವಿಷಯವನ್ನು ತಿಳಿದುಕೊಳ್ಳೋಣ.
ನಮಗೆ ಪುಷ್ಯ ಅಂದರೆ ಗೊತ್ತಾಯಿತು, ಪುಷ್ಯ ನಕ್ಷತ್ರ. ನಮ್ಮ ಶಾಸ್ತ್ರದಲ್ಲಿ 27 ನಕ್ಷತ್ರಗಳಿದೆ. 27 ನಕ್ಷತ್ರಗಳಲ್ಲಿ ಪ್ರಧಾನ ಯಾವುದು ಅಂತ ಬಂದರೆ ನಕ್ಷತ್ರಗಳ ರಾಜ ಅಂತೆ. ರಾಜನಿಗೆ ಪ್ರಾಶಸ್ತ್ಯ ಹೆಚ್ಚು ಎಲ್ಲ ಕಡೆನೂ, ಮನುಷ್ಯರಲ್ಲಿ ರಾಜಶ್ರೇಷ್ಠ. ಹಾಗೆ ನಕ್ಷತ್ರಗಳ ರಾಜ ಅಂದರೆ ಅದು ಪುಷ್ಯ ನಕ್ಷತ್ರ ಅಂತ ಜ್ಯೋತಿಷಾಸ್ತ್ರದಲ್ಲಿ ಪರಿಗಣನೆ ಮಾಡ್ತಾರೆ, ನಕ್ಷತ್ರ ರಾಜ ಅಂತ. ಈಗ ರಾಶಿಗಳಲ್ಲಿ ಸಿಂಹ ರಾಶಿ ಹೇಳ್ತೀವಲ್ಲ, ಆ ರೀತಿ ಸಿಂಹದಂತೆ ಪುಷ್ಯ ನಕ್ಷತ್ರ ಇದೆ ಅಂತೆ. ಅಂದರೆ ನೀವೇನು ಅಂದ್ಕೊಂಡ್ರೂ ಕೆಲಸ ಆಗತ್ತೆ ಆ ಪುಷ್ಯ ನಕ್ಷತ್ರದ ಸಂದರ್ಭದಲ್ಲಿ ಅದಿದ್ದರೆ. ಆದರೆ ಎಲ್ಲ ಕಡೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಕೆಲವು ನಕ್ಷತ್ರಗಳು ಎಂಥ ಒಳ್ಳೆಯ ನಕ್ಷತ್ರ ಆದರೂ ಕೆಲವು ಸಂದರ್ಭಗಳಲ್ಲಿ ಆ ನಕ್ಷತ್ರ ಇದ್ದರೂ ಅದನ್ನು ನಾವು ಕೆಲವು ಕೆಲಸಗಳನ್ನು ಮಾಡೋ ಹಾಗಿಲ್ಲ, ಕೆಲವು ಇದ್ದೇ ಇದೆ. ಆದರೆ ಆದಷ್ಟು ಪುಷ್ಯ ನಕ್ಷತ್ರ ಇದ್ದ ಸಂದರ್ಭದಲ್ಲಂತೂ ಗುರುಗಳ ಅನುಗ್ರಹ ಆಗಲಿಕ್ಕಂತೂ ಬಹಳ ಮುಖ್ಯವಾದ ನಕ್ಷತ್ರ ಈ ಪುಷ್ಯ ನಕ್ಷತ್ರ. ಅದರ ಹೆಸರು ಹೇಳೋ ಥರನೇ ಪುಷ್ಯ ನಕ್ಷತ್ರ ಅಂದರೆ ಏನು? ಪುಷ್ಯ ಅಂದರೆ ಏನು? ಪುಷ್ಣಂತಿ ಜನಾನ್, ಜನರಿಗೆ ಪೋಷಣೆ ನೀಡುತ್ತೆ, ಆದ್ದರಿಂದ ಅದಕ್ಕೆ ಪುಷ್ಯ ಅಂತ ಕರೀತಾರೆ. ಪೋಷಣೆ ನೀಡೋದು ಅಂದರೆ ನಮಗೆ ಬೇಕಾದ ಸಂಪತ್ತು, ಅದು ಜ್ಞಾನ ಆಗ್ಬೋದು, ದುಡ್ಡಾಗ್ಬೋದು, ಅಧಿಕಾರ ಆಗ್ಬೋದು, ನಾವು ಏನು ಅಂದ್ಕೊಳ್ತೀವೋ ಅದೆಲ್ಲ ಅಭೀಷ್ಟಗಳು ಪೂರ್ಣೆ ಆಗುತ್ತೆ ಆ ಪುಷ್ಯ ನಕ್ಷತ್ರದಿಂದ. ನಮ್ಮ ಒಳಗಡೆ ಇದ್ದ ಸಾತ್ವಿಕ ಗುಣಗಳ ಪೋಷಣೆಯನ್ನು ಮಾಡುತ್ತೆ, ಒಳಗಿದ್ದ ಪಡೆಯಬೇಕಾದ ಫಲಗಳನ್ನು ಚೆನ್ನಾಗಿ ಬೇಗ ಕೊಡಿಸುತ್ತೆ. ಅದಕ್ಕೋಸ್ಕರ ಪುಷ್ಯ ಅಂತ ಕರೀತಾರೆ. ಇದಕ್ಕೊಂದು ನಿಜವಾದ ಹೆಸರಿದೆ, ಪ್ರಾಚೀನ ಹೆಸರು. ಇದಕ್ಕೆ ತಿಷ್ಯ ಅಂತ ಕರೀತಾರೆ, ತಿಷ್ಯ ಅಂತ. ಹೀಗೆ ಪುಷ್ಯ ಅದಕ್ಕೆ ಹೆಸರು ಮೊದಲಿರೋದಂತೂ ತಿಷ್ಯ ಅಂತ ಕರೀತಾರೆ. ಇಂಥ ಅಪರೂಪದ ಈ ನಕ್ಷತ್ರವನ್ನು ಯಾರು ಹೊಂದಿರ್ತಾರೆ, ನಾವೆಲ್ಲ ಜ್ಯೋತಿಷಿಗಳ ಬಳಿ ಹೋದಾಗ ನಕ್ಷತ್ರಗಳನ್ನು ಕೇಳ್ತಾರೆ. ಆ ರಾಶಿ ಕೇಳಲಿಕ್ಕೆ ಹೋಲ ನಕ್ಷತ್ರ ಕೇಳ್ತಾರೆ. ನಕ್ಷತ್ರ ಹೇಳಿದ್ರೆ ಸಾಕು, ಅವರು ಇಂಥ ರಾಶಿ ಅಂತ ಹೇಳಿ ನಮಗೆ ಇಂತಿಂಥ ಫಲ ನಿಮಗೆ ಸಿಗುತ್ತೆ, ನಿಮ್ಮ ಜಾತಕದಲ್ಲಿ ಹೀಗೆಲ್ಲ ಉಂಟು, ಇನ್ನು ಮುಂದೆ ಹಿಂದಕ್ಕೆ ಹೀಗಾಗಿತ್ತು, ಪ್ರಸಕ್ತ ಈ ರೀತಿ ನೀವಿದ್ದೀರಿ, ಮುಂದೆ ಏನು ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಆ ಒಂದೊಂದು ನಕ್ಷತ್ರ ನೋಡ್ಕೊಂಡು ಹೇಳೋ ಕ್ರಮ. ಅದೇ ಥರ ಪುಷ್ಯ ನಕ್ಷತ್ರ ಯಾವ ಮನುಷ್ಯನದು ಇರುತ್ತೆ ಅಂಥ ವ್ಯಕ್ತಿಯಂತೂ ಬಹಳ ವಿಶೇಷ ನಿಜವಾಗಿ. ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರಾಗಿದ್ದರೆ ನಾವು ಈ ಪುಷ್ಯ ನಕ್ಷತ್ರವನ್ನು ಕೇಳ್ತೀವಿ. ಆ ಪುಷ್ಯ ನಕ್ಷತ್ರ ಇರೋರ ಸ್ವಭಾವ ಹೇಗಿರುತ್ತೆ ಅಂತ ವರ್ಣನೆ ಮಾಡ್ತಾರೆ ಶಾಸ್ತ್ರಗಳಲ್ಲಿ. ಪ್ರಸನ್ನ ಗಾತ್ರ ಅಂತ ಹೇಳ್ತಾರೆ, ಆರಾಮಾಗಿರ್ತಾನಂತೆ ಅವನು, ಪ್ರಸನ್ನ ಗಾತ್ರ ಅಂತ. ಇದು ಆ ರಾಶಿಯವರು ಆಗೋದು ಕೂಡಲೇ ಹಾಗಿರಬೇಕು ಅಂತಿಲ್ಲ, ಆ ರಾಶಿಯಲ್ಲೂ ತುಂಬ ವ್ಯತ್ಯಾಸಗಳಿರುತ್ತೆ. ಅಂತೂ ಪುಷ್ಯ ನಕ್ಷತ್ರ ಹೊಂದಿರೋನು ಪ್ರಸನ್ನ ಗಾತ್ರ, ಆರಾಮಾಗೆ ಅವನು ಇರ್ತಾನೆ ಅಂತ. ಪಿತೃಮಾತೃ ಭಕ್ತ, ತಂದೆ ತಾಯಿಯ ಮೇಲೆ ವಿಶೇಷವಾದ ಭಕ್ತಿ ಅವನಿಗೆ ಇರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಸುಂದರವಾದ ಶರೀರ, ಪ್ರಸನ್ನ ಗಾತ್ರ ಅಂದರೆ ಮತ್ತೊಂದು ಅರ್ಥ, ಅವನ ದೇಹ ಬಹಳ ಸುಂದರವಾಗಿರುತ್ತೆ, ಆ ರೀತಿಯ ದೇಹವನ್ನು ಪಡೆದಿರ್ತಾನೆ. ಪ್ರಸನ್ನ ಗಾತ್ರ ಪಿತೃಮಾತೃ ಭಕ್ತ ಅಂತ ಹೇಳಿದರು. ಸ್ವಧರ್ಮಯುಕ್ತೋಭಿನಯಾಭಿಯುಕ್ತ, ತಾನು ಯಾವ ಕುಲದಲ್ಲಿ ಬಂದಿರ್ತಾನೆ, ಯಾವ ಧಾರ್ಮಿಕ ಪರಂಪರೆಗೆ ಸೇರಿರ್ತಾನೆ ಅದನ್ನು ಚೆನ್ನಾಗಿ ಅವನು ಅನುಷ್ಠಾನ ಮಾಡ್ತಾನೆ. ಧಾರ್ಮಿಕ ಶ್ರದ್ಧೆ ಅವನಲ್ಲಿ ಸಹಜವಾಗೇ ಮೂಡಿರುತ್ತೆ. ಭವೇನ್ಮನುಷ್ಯ ಖಲು ಪುಷ್ಯ ಜನ್ಮ, ಈ ರೀತಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ ವ್ಯಕ್ತಿ ಹೀಗೆ ಇರ್ತಾನೆ. ಸಮ್ಮಾನ ಚಾಮೀಕರ ವಾಹನಾಢ್ಯ ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯ ವಾಹನವನ್ನು ಪಡೆದಿರ್ತಾನೆ, ಮತ್ತು ಒಳ್ಳೆಯ ಸಮ್ಮಾನನ ಗೌರವ ಆದರಗಳನ್ನು ಪಡೆದಿರ್ತಾನೆ. ಈ ರೀತಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವನಿಗೆ ಇಂಥ ಒಂದಿಷ್ಟು ಗುಣಗಳನ್ನು ಅವನ ಬಗ್ಗೆ ಹೊಗಳಿದ್ದಾರೆ. ಈ ಪುಷ್ಯ ನಕ್ಷತ್ರ ಅನೇಕ ಶುಭ ಕಾರ್ಯಕ್ರಮಗಳಿಗೂ ಕೂಡ ಬಹಳ ಉಪಯುಕ್ತ ಅಂತ ಶಾಸ್ತ್ರದಲ್ಲಿ ಪರಿಗಣನೆಯನ್ನು ಮಾಡ್ತಾರೆ. ಈ ರೀತಿ ಪುಷ್ಯ ನಕ್ಷತ್ರದ ಬಗ್ಗೆ ಬರ್ತಾ ಇದೊಂದು ಮಾತು, ಅದಕ್ಕೆ ಒಬ್ಬೊಬ್ಬ ನಕ್ಷತ್ರಗಳು ಒಬ್ಬೊಬ್ಬರು ದೇವತೆ ಇರ್ತಾರೆ. ಈ ಪುಷ್ಯ ನಕ್ಷತ್ರಕ್ಕೆ ಯಾರು ದೇವತೆ ಅಂದರೆ ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತಿ ಅಂದರೆ ದೇವಗುರು, ದೇವತೆಗಳ ಗುರುವಾದವರು ಬೃಹಸ್ಪತ್ಯಾಚಾರ್ಯರು. ಹಾಗಾದರೆ ಗುರು ಸಂಕೇತ, ನಮಗೆ ನಿಜವಾಗಿ ಪೋಷಣೆ ಮಾಡೋರು ಯಾರೋ ಅವರು ಪುಷ್ಯ, ಅವರು ಗುರುಗಳೇ. ನಮಗೆ ಜೀವನದಲ್ಲಿ ದಾರಿದೀಪವನ್ನು ತೋರಿಸಿ ಉದ್ಧಾರ ಮಾರ್ಗಕ್ಕೆ ಕರ್ಕೊಂಡು ಹೋಗೋರು ಗುರುಗಳು. ಆ ನಿಟ್ಟಿನಲ್ಲಿ ಪುಷ್ಯ ಅಂದರೆ ಅದಕ್ಕೆ ಅಭಿಮಾನಿಯಾದ ದೇವತೆ ಬೃಹಸ್ಪತ್ಯಾಚಾರ್ಯರು. ಅವರು ದೇವಗುರುಗಳು ಬೃಹಸ್ಪತ್ಯಾಚಾರ್ಯರು. ನಾವೆಲ್ಲ ಮನುಷ್ಯರು, ನಮ್ಮ ಗುರುಗಳು ರಾಯರು, ಗುರುರಾಯರು. ರಾಯರನ್ನು ಹಿಡಿದರೆ ನಮಗೆ ಬೇಕಾದ ಅಭೀಷ್ಟ ಬೇಗ ನಮಗೆ ಅಂದಿನ ದಿವಸ ಸಿಗತ್ತೆ.
ಇನ್ನು ಈ ಪುಷ್ಯಾರ್ಕ ಯೋಗದ ಬಗ್ಗೆ ಇನ್ನೊಂದು ಮಾತನ್ನು ಗಮನಿಸೋಣ. ಗುರುಪುಷ್ಯ ಯೋಗ ಅಂತ ಒಂದಿದೆ. ನಾವು ಪುಷ್ಯ ಅರ್ಕ ಯೋಗ ನೋಡಿದ್ವಿ, ಹೀಗೆ ಇನ್ನೊಂದು ಶಬ್ದ ಬಳಸ್ತಾ ಇರ್ತಾರೆ ಗುರುಪುಷ್ಯ ಯೋಗ ಅಂತ. ಅಂದರೆ ಗುರುವಾರಕ್ಕೂ ಅವನೇ ಅಧಿಪತಿ, ಯಾರು ಬೃಹಸ್ಪತ್ಯಾಚಾರ್ಯರು. ಅದು ಪುಷ್ಯ ನಕ್ಷತ್ರ ಸೇರಿಕೊಂಡಿದ್ರೆ ಅದು ಗುರುಪುಷ್ಯ ಯೋಗ ಅಂತ ಕರೀತಾರೆ. ಅಂದರೆ ಮಾಮೂಲಿ ದಿವಸ ಮಾಡೋದಕ್ಕಿಂತ 100 ಪಟ್ಟು ಹೆಚ್ಚು ಫಲ ಅಂದಿನ ದಿವಸ ನಾವು ಮಾಡುವಂಥ ಪಾರಾಯಣಕ್ಕೆ, ಸ್ತೋತ್ರ ಪಾರಾಯಣಕ್ಕೆಲ್ಲ ಇರುತ್ತೆ ಅಂತ. ಇನ್ನು ಪುಷ್ಯಾರ್ಕ ಯೋಗ ನಮಗೆ ಬೇಕಾದ ಯೋಗ, ಅದನ್ನು ರಾಘವೇಂದ್ರ ಸ್ತೋತ್ರದಲ್ಲಿ ಸೂಚನೆ ಮಾಡಿದ್ದಾರೆ. ಅಲ್ಲಿ ಏನಂದರೆ ಗುರುವಾರಕ್ಕೆ ಯಾಕೆ ಪ್ರಾಶಸ್ತ್ಯ ಬಂತ ಹೇಳಿ, ಸಾಮಾನ್ಯವಾಗಿ ರಾಯರ ಸ್ತೋತ್ರ ಗಮನಿಸಿದ್ರೆ ಅಪ್ಪಣಾಚಾರ್ಯರು ಮಾಡಿದ್ದನ್ನು ಅಲ್ಲಿ ಗುರುವಾರ ಅಂತ ಎಲ್ಲಿದೆ, ಅಲ್ಲಿ ಗುರುವಾರ ಅಂತ ಅಲ್ಲಿ ಬರೆದಿಲ್ಲ. ನಾವು ಗುರುವಾರ ವಿಶೇಷವಾಗಿ ರಾಯರ ಆರಾಧನೆ ಮಾಡ್ತೀವಿ, ವಿಶೇಷವಾಗಿ ಯಾಕೆಂದರೆ ಪುಷ್ಯಾರ್ಕಾದಿ ಸಮಾಗಮೆ ಅಂತ. ಪುಷ್ಯ ಅರ್ಕ ಆದಿ ಇದೇ ಥರ ಇನ್ಯಾವುದ್ಯಾವುದಿದೆಯೋ ಎಲ್ಲ. ಹಾಗಾದರೆ ಪುಷ್ಯಾರ್ಕ ಗುರುಪುಷ್ಯ ಯೋಗ ಅದನ್ನೂ ಸೇರಿಸ್ಕೊಳ್ಬೇಕು ಆ ಶ್ಲೋಕದಲ್ಲಿ. ಅದರಿಂದ ಗುರುವಾರದಲ್ಲಿ ಮಾಡುವಂಥದ್ದು ವಿಶೇಷ. ಪುಷ್ಯ ನಕ್ಷತ್ರ ಅಲ್ಲೂ ಬರುತ್ತೆ. ಆದ್ದರಿಂದ ಈ ರೀತಿ ಪುಷ್ಯ ನಕ್ಷತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೋಡಿದ್ವಿ. ಇನ್ನು ಮುಂದೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಈ ಪುಷ್ಯ ನಕ್ಷತ್ರ ಇದ್ದಾಗ ಏನೇನು ಕೆಲಸವನ್ನು ನಾವು ಹಾಕಬೇಕು, ಯಾವ್ಯಾವ ಕೆಲಸವನ್ನು ಹಾಕಬೇಕಾದ್ರೆ ಪುಷ್ಯ ನಕ್ಷತ್ರ ಇದ್ದರೆ ಒಳ್ಳೆಯದು ಅನ್ನೋ ವಿಷಯದ ಬಗ್ಗೆನೂ ಅಲ್ಲಿ ವಿವರವಾಗಿ ಬರುತ್ತೆ. ಮುಖ್ಯವಾಗಿ ಏನಂತ ಸಂತೃಪ್ತಿ ಅಂತೆ, ಒಳ್ಳೆ ತೃಪ್ತಿ ನಮಗೆ ಬರುತ್ತಂತೆ ಪುಷ್ಯ ನಕ್ಷತ್ರದಲ್ಲಿ ಮಾಡಿದ ಕೆಲಸ. ಮತ್ತು ಸಮೃದ್ಧಿ, ಕೈ ಹಾಕಿದಾಗ ಒಳ್ಳೆಯ ಕೆಲಸ ಅದು ಮುಂದುವರಿಯುತ್ತೆ ಅಂತ. ಅದು ಕೂಡ ಸೋಮವಾರ, ಗುರುವಾರ ಮತ್ತು ಭಾನುವಾರ. ಸೋಮವಾರ ಒಂದು ನಾವಾಗಲೇ ನೆನಪಿಸ್ಕೊಂಡಿರಲಿಲ್ಲ, ಗುರುವಾರ ಒಂದು ಪ್ರಶಸ್ತ ಪುಷ್ಯ ನಕ್ಷತ್ರ ಇದ್ದಾಗ, ಇನ್ನು ಭಾನುವಾರ ಜೊತೆಗೆ ಸೋಮವಾರ. ಯಾಕೆಂದರೆ ಈ ಪುಷ್ಯ ನಕ್ಷತ್ರ ಏನು ಮಾಡುತ್ತೆ, ಚಂದ್ರ ಏನಾದ್ರು ಬಂದಿದ್ರೆ ಆ ಸಂದರ್ಭದಲ್ಲಿ, ಚಂದ್ರಗ್ರಹದಲ್ಲಿ ಈ ಸಂಬಂಧಪಟ್ಟಿದ್ರೆ ಈ ಪುಷ್ಯ ನಕ್ಷತ್ರಕ್ಕೆ, ಆಗ ನಮಗೆ ತಂಪನ್ನು ನೀಡ್ತಾನೆ ಚಂದ್ರ. ಅದಕ್ಕೆ ಸಂಕೇತ, ತಂಪನ್ನು ನೀಡ್ತಾನೆ, ಸುಖವನ್ನು ನೀಡ್ತಾನೆ. ಅದು ಪುಷ್ಯ ನಕ್ಷತ್ರ ಇದ್ದು ಚಂದ್ರನ ಸಂಪರ್ಕ ಇತ್ತು ಅಂತ ಆದರೆ ಅದು ಇನ್ನೂ ಬಹಳ ವಿಶೇಷ. ಅದರಿಂದ ಚಂದ್ರನಂತೆ ತಂಪನ್ನು ಇದು ನೀಡುತ್ತೆ ಅಂತ. ಯಾವ ಕೆಲಸಕ್ಕೆ ಆಗಲೇ ಪುಷ್ಯ ನಕ್ಷತ್ರ ಶ್ರೇಷ್ಠ ಅಂತ ಬಂತು. ವಿಶೇಷವಾಗಿ ನಾವು ಇಷ್ಟು ಪಟ್ಟಿಯನ್ನು ಮಾಡ್ಕೊಳ್ತಾ ಹೋಗೋಣ. ಯಾವ್ಯಾವ ಕೆಲಸ ನಾವು ಕೈ ಹಾಕಿದಾಗ ಈ ಪುಷ್ಯ ನಕ್ಷತ್ರ ಇದ್ದಾಗ ನೆರವೇರುತ್ತೆ ಅಂತಂದರೆ, ಮೊದಲನೇದು ಈಗ ಹೊಸ ಯೋಜನೆ ಏನೋ ಒಂದು ಹೊಸದಾಗಿ ಮಾಡಬೇಕು, ಆಗ ಪುಷ್ಯ ನಕ್ಷತ್ರ ಇರಬೇಕಂತೆ, ಭಾರಿ ಅದು ಕೆಲಸ ನಡೆಯುತ್ತೆ ಅಂತ. ಇನ್ನು ಎಲ್ಲೋ ಪ್ರವಾಸ, ನಾವೆಲ್ಲೋ ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಹೊರಡಬೇಕು ಅಂತ ಇಂದಿನ ದಿವಸದಿಂದ ಇನ್ನು ಮುಂದೆ ನಾನು ಒಂದಿಷ್ಟು ತೀರ್ಥಯಾತ್ರೆಯನ್ನು ಮಾಡ್ತೀನಿ, ನನ್ನ ಜೀವನವನ್ನು ಒಳ್ಳೆಯ ಮಾರ್ಗಕ್ಕೆ ತೊಗೊಂಡು ಹೋಗೋಣ, ಸಾಧನೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ದಾಗ. ಮತ್ತು ಯಾವುದರೊಂದು ಹೊಸ ಕೆಲಸ ನಾವು ಸೇರಿಕೊಳ್ಬೇಕು, ಹೊಸದ ಇದು ಜಾಬ್ಗೆ ಹೋಗಬೇಕು ಅಂಥ ಸಂದರ್ಭದಲ್ಲಿ ಪುಷ್ಯ ನಕ್ಷತ್ರ ಇದ್ದರೆ ನಾವು ಸೇರೋದಿದ್ದರೆ ಬಹಳ ಒಳ್ಳೆಯದು. ಇನ್ನು ಜೊತೆಗೆ ಮಂತ್ರ ದೀಕ್ಷೆ ಪಡಿಬೇಕು. ನಾವೇನೋ ಮಂತ್ರಗಳನ್ನು ಗುರುಗಳಿಂದ ಪಡಿಬೇಕು ಅಂತ ಅಪೇಕ್ಷೆ ಇರುತ್ತೆ. ಪುಷ್ಯ ನಕ್ಷತ್ರ ಇದ್ದಾಗ ಗುರುಗಳ ಹತ್ರ ಹೋಗಿ ಕೇಳಬೇಕಂತೆ. ನೀವು ಬೇರೆ ದಿವಸ ನೋಡಲಿಕ್ಕೆ ಹೋಗಬೇಡಿ, ಯಾಕೆ ಕೇಳಬೇಕು ಹುಡ್ಕೊಂಡು. ಪುಷ್ಯ ನಕ್ಷತ್ರ ಇತ್ತ, ಪಂಚಾಂಗ ನೋಡಿ ಪುಷ್ಯ ನಕ್ಷತ್ರ ಇತ್ತ, ಒಳ್ಳೆಯ ಶುಭ ದಿವಸ ಅಂದಿನ ದಿವಸ ಹೋಗಿ, ಅದು ಈ ಗುರುವಾರ, ಭಾನುವಾರ, ಸೋಮವಾರ ಆದಂತೂ ಬಹಳ ವಿಶೇಷ. ಆಗ ಗುರುಗಳಿಂದ ನಾವು ಮಂತ್ರ ದೀಕ್ಷೆಯನ್ನು ಪಡೀಲಿಕ್ಕೆ ತುಂಬ ಉತ್ತಮವಾದ ಕಾಲ. ಇನ್ನು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಆಗ ಅಂದರೆ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನು ಆಯೋಜನೆ ಮಾಡಬೇಕು, ದೊಡ್ಡ ಸಭೆಗಳನ್ನು. ಆಗ ಪುಷ್ಯ ನಕ್ಷತ್ರ ಇದ್ದರೆ ಬಹಳ ಶ್ರೇಷ್ಠ. ಜೊತೆಗೆ ಇನ್ನೊಂದು ಕೊನೆಯದಾಗಿ ನಾವಿದನ್ನು ಗಮನಿಸೋಣ, ಧಾರ್ಮಿಕ ಕಾರ್ಯಕ್ರಮ. ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತಾದರೆ ಪುಷ್ಯ ನಕ್ಷತ್ರ ಇದ್ದರೆ ನಿಜವಾಗಿ ಅಂದಿನ ದಿವಸ ಎಲ್ಲ ಗುರುಗಳು ಬಂದು ಅನುಗ್ರಹ ಮಾಡ್ತಾರೆ ಧಾರ್ಮಿಕ ಕಾರ್ಯಕ್ರಮದ ವಿಷಯದಲ್ಲಿ. ಹೀಗೆ ಪುಷ್ಯ ನಕ್ಷತ್ರದ ಮಹಿಮೆಯನ್ನು ಬಹಳಷ್ಟು ಹೇಳ್ತಾರೆ. ಆದರೆ ನಮಗೆ ರಾಯರ ಸ್ತೋತ್ರದ ಬಗ್ಗೆ ಬರ್ತಾ, ಇದನ್ನು ಅಷ್ಟೋತ್ತರ ಶತಂ ಜಪೇತ್ ಅಂತ 108 ಬಾರಿ ನಾವು ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಂತ ಕೇಳಿದ್ವಿ. 108 ಬಾರಿ ಪಾರಾಯಣ ಮಾಡೋದು ಅಂತಂದರೆ ಹೇಗೆ? ಅದು ಬೇಗ ಬೇಗ ಮುಗಿಸ್ಬೇಕು 108 ಬಾರಿ ಪಾರಾಯಣ. ಹೇಗೆ ಸಾಧ್ಯ ಇದು ಅಂದರೆ, ಅದಕ್ಕೊಂದು 108 ನಾಮಗಳು ಅಂತ ಮಾಡಿದ್ದಾರೆ. ಈ ಸ್ತೋತ್ರವನ್ನು 108 ಬಾರಿ ಅದು ಹೇಳೋದು ಒಂದು ಕ್ರಮ. ಇನ್ನೊಂದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನಾವು ಮಂತ್ರವನ್ನು ಕೇಳ್ತೀವಿ. ಅದನ್ನು 108 ಬಾರಿ ಹೇಳಿದ್ರು, ಅದು ಅಷ್ಟೋತ್ತರ ಶತಂ ಜಪೆ, ಜಪ ಮಾಡಿದ ಹಾಗೆ ಅದು. ಯಾಕೆಂದರೆ ಇಡೀ ಸ್ತೋತ್ರ ನಿಂತಿರೋದೇ ಆ ಮಂತ್ರದ ಮೇಲೆ. ಆ ಮಂತ್ರದ ಅರ್ಥ ವಿವರಣೆ ಮಾಡೋ ಥರ ಇಡೀ ಸ್ತೋತ್ರ ಇದೆ. ಈ ನಿಟ್ಟಿನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಇದು 108 ಬಾರಿ ಹೇಳಿದ್ರು ಅಷ್ಟು ಫಲ ನಮಗೆ ಸಿಗತ್ತೆ. ಹಾಗಂತ ಸ್ತೋತ್ರ
ಬಿಟ್ಟರೆ ನಮಗೆ ಬರೀ ಇದನ್ನು ಮಾತ್ರ ಹೇಳ್ಕೊಂಡ್ರೆ ಏನು ಒಂದು ನ್ಯೂನತೆ ಬರುತ್ತೆ ಅಂದರೆ ಆ ಸ್ತೋತ್ರದ ಅರ್ಥ ನೆನಪಾಗಲ್ಲ ನಮಗೆ. ಬರೀ ಮಂತ್ರ ಹೇಳ್ತಾ ಇದ್ರೆ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ, ಇಷ್ಟೇ ಗೊತ್ತಾಗುತ್ತೆ ಹೊರತು ಆ ಪೂರ್ತಿ ಸ್ತೋತ್ರದಲ್ಲಿ ಏನೇನು ಹೇಳಿದ್ದಾರೆ ರಾಯರ ಬಗ್ಗೆ, ಅವರ ಮಹಿಮೆ ಅದೇನು ಎಲ್ಲ ಗೊತ್ತಾಗಲ್ಲ. ಅದು ಗೊತ್ತಾಗಿ ಪಾರಾಯಣ ಮಾಡಿದ್ರೆ ತುಂಬ ವಿಶೇಷ. ಅದಕ್ಕೋಸ್ಕರ ಸ್ತೋತ್ರವನ್ನು ಮಾಡಿ ಅದನ್ನು 102 ಸರಿ ಮಾಡಿದ್ರೆ ಇನ್ನೂ ಬಹಳ ವಿಶೇಷ. ಆದಷ್ಟು ಹೆಚ್ಚೆಚ್ಚು ಸಮಯ ಅಂದಿನ ದಿವಸ ಪುಷ್ಯಾರ್ಕ ಯೋಗದ ದಿವಸ ನಾವು ವಿಶೇಷವಾಗಿ ಜಪಗಳನ್ನು ಮಾಡಬೇಕು. ಆದ್ದರಿಂದ ಸೋಮವಾರ ಮತ್ತು ಗುರುವಾರ, ಭಾನುವಾರ ಪುಷ್ಯ ನಕ್ಷತ್ರ ಇತ್ತು ಅಂದರೆ ನಾವು ತಪ್ಪಿಸೋ ಹಾಗೆ ಇಲ್ಲ, ಅಷ್ಟು ವಿಶೇಷತೆ ಆ ಯೋಗದಲ್ಲಿ ಇದೆ. ಇಂತಹ ಈ ರಾಯರ ಸ್ತೋತ್ರದಲ್ಲಿ ಬರುವಂಥ ಅನೇಕ ನಾಮಗಳು ಕೂಡ ಇದೆ. ಬರೀ ಶ್ರೀರಾಘವೇಂದ್ರಾಯ ನಮಃ ಅಷ್ಟೇ ಅಲ್ಲ, ಮೊದಲು ಅಲ್ಲಿ ಬರುವಂಥ ಒಂದೊಂದು ಶ್ಲೋಕದಿಂದಲೂ ಕೂಡ ಅಷ್ಟೋತ್ತರ ಶತನಾಮಾವಲಿ ಅಂತ 108 ನಾಮಗಳು ಆ ರಾಯರ ಸ್ತೋತ್ರದಿಂದ ನಾವು ತೆಗಿಬೋದು. ಅಷ್ಟು ನಾಮಗಳು ಸಿಗ್ತವೆ. ಅದನ್ನೆಲ್ಲ ನಾವು ನೋಡ್ಬೋದು. ತಾಪತ್ರಯ ವಿನಾಶಕಾಯ ನಮಃ, ಆಮೇಲೆ ಸುಖ ಸಂವಿತ್ ದಾತ್ರೆ ನಮಃ ಅಂತ ಈ ರೀತಿ ಪ್ರತಿಯೊಂದು ನಾಮಗಳು ಕೂಡ ರಾಯರ ಸ್ತೋತ್ರದಲ್ಲಿ ಅಲ್ಲಲ್ಲಿ ಸಿಗ್ತವೆ. ಅದು ನಮಗೆ ಪುಸ್ತಕಗಳಲ್ಲೂ ಕೂಡ ಲಭ್ಯ. ರಾಯರ ಅಷ್ಟೋತ್ತರ ಶತನಾಮಾವಳಿ ಅಂತಲೇ ಸಿಗತ್ತೆ ನಮಗೆ. ಅಂಥ ಆ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡ್ತಾ ಈ ಗುರುಪುಷ್ಯ ಯೋಗದ ದಿವಸದಂದು ವಿಶೇಷವಾಗಿ ನಾವು ಆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಮುಖ್ಯವಾಗಿ 3 ವಾರ, ಅದು ಸೋಮವಾರ ಬಂದರೆ ವಿಶೇಷ, ಭಾನುವಾರ ಬಂದರೆ ವಿಶೇಷ, ಗುರುವಾರ ಬಂದರೆ ನಮಗೆ ಮಾನಸಿಕವಾಗಿ ನಾವು ಸಿದ್ಧರಾಗ್ಬಿಟ್ಟಿರ್ತೀವಿ. ಅದು ಗುರುವಾರ ಅಂದರೆ ಅದು ರಾಯರ ವಾರ ಅಂತ. ಹೀಗೆ ಯಾವುದೇ ಗುರುಗಳು, ರಾಯರು, ವ್ಯಾಸರಾಜರು, ಶ್ರೀಪಾದರಾಜರು, ಜಯತೀರ್ಥರು, ಮಧ್ವಾಚಾರ್ಯರು, ಸಾಕ್ಷಾತ್ ವೇದವ್ಯಾಸರೇ ಗುರುಗಳು, ಈ ರೀತಿ ಎಲ್ಲರನ್ನೂ ಕೂಡ ಅಂದಿನ ದಿವಸ ನಾವು ಬೇಗ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಬಹುದು. ಈ ನಿಟ್ಟಿನಲ್ಲಿ ಪುಷ್ಯಾರ್ಕ ಯೋಗದ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ತಿಳಿದುಕೊಂಡ್ವಿ. ಅಂಥ ಯೋಗಗಳು, ಹೀಗೆ ಅನೇಕ ಯೋಗಗಳು ನಮ್ಮ ಜೀವನದಲ್ಲಿ ಆಗಾಗ ಬರ್ತಾ ಇರ್ತವೆ. ನಮಗೆ ಜೀವನದಲ್ಲಿ ಒಳ್ಳೆಯ ಯೋಗನೇ ಇಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಯಾಕೆ, ಈ ಬಂದ ಯೋಗಗಳ ಸಮಾಗಮ ಆದರೆ ಒಳ್ಳೆಯ ಯೋಗ ನಮಗೆ ಸಮಾಗಮ ಆಗುತ್ತೆ. ಅದನ್ನು ಇಂಥ ಯೋಗಗಳ ಸಮಾಗಮ ಆಗ್ತಾ ಇರಲಿ, ಮತ್ತೆ ಅದು ಬರ್ತಾನೆ ಇರುತ್ತೆ. ಅಂಥ ಯೋಗಗಳು ನಮಗೆ ಗೊತ್ತಾಗಲಿ, ಅದನ್ನು ಹುಡ್ಕೊಳ್ಬೇಕು ನಾವು. ಪಂಚಾಂಗದಲ್ಲಿ ಬಂದಾಗ ನೋಡಿಕೊಂಡು ನಾವು ಅಂಥ ಗುರುಗಳ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಬೇಕು ಅಂತ ಹೇಳ್ತಾ ಇಂದಿನ ಈ ಉಪನ್ಯಾಸವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.